ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಂಜುನಾಥ್ ಕೂಡ ಯೂಟ್ಯೂಬ್ ಚಾನಲ್. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಈ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದರೆ ಇವತ್ತು ನನ್ನ ಕಾಲೇಜ್ ಲಾಸ್ಟ್ ಡೇ ಆಗಿರುತ್ತೆ. ಈ ವಿಡಿಯೋ ಪೂರ್ತಿ ನನ್ನ ಕಾಲೇಜಲ್ಲಿ ನಾನು ಏನೇನು ಮಾಡ್ತೀನಿ ಮತ್ತು ನನ್ನ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಮತ್ತು ನನ್ನ ಕಾಲೇಜ್ ಹಳೆ ಮೆಮೊರೀಸ್ ಎಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಾನೇನಕ್ಕೆ ಸ್ಟಾರ್ಟಿಂಗ್ ಹಳೆ ಫೋಟೋಸು ಹಳೆ ವೀಡಿಯೋಸ್ ಹಾಕ್ತಿದ್ದೀನಿ ಅಂತಂದರೆ ಇದೆಲ್ಲ ಮೆಮೊರೀಸ್ ಫಸ್ಟ್ ಅಲ್ವಾ, ಕಾಲೇಜಿಗೆ ಬಂದಾಗ ಇದಲ್ವಾ ಫಸ್ಟ್ ಆಗಿದ್ದು. ಸೊ ಹಂಗಾಗಿ ಹಳೆ ಫೋಟೋಸು ಹಳೆ ವೀಡಿಯೋಸು ಫಸ್ಟ್ ಹಾಕ್ಬಿಟ್ಟು ಇವತ್ತೇನು ನಡೆದಿದ್ದೀನೋ ಅದನ್ನು ಲಾಸ್ಟಿಗೆ ಹಾಕ್ತೀನಿ, ಆಯಿತಾ? ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ. Some keep it summary, seems like a fantasy, but it never requires some love and desire. It's something to cover me. There's never a guarantee that loving is so easy. ಕಾಮನ ಬಿಲ್ಲು ಬಾಡಿಗೆ ಗುಂಡೆ, ಸ್ನೇಹಕ್ಕೂ ಕೂಡ ರೇಷನ್ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ತಮ್ಮಿ ದುನಿಯ ಮಗ ಹೊಡಿತಾರೆ ಮಮ್ಮಿ ಡ್ಯಾಡಿ ಮಗ, ಊರೂರು ಸುತ್ತು ಮಗ ಗ್ಯಾಪಲ್ಲ ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೇಟು, ಏರಿಸಬೇಕು ನಂಬರ್ ರೇಟು, ಇದು ಪ್ರೀತಿಯ ಚಿತ್ರಪಟ. ನಾವು ಸುಮ್ಮನೆ ದೊಡ್ಡವರಾಗಿ ಚೊಂಬು ಹುಡುಕರು ಹೋಗಿ ಹಂಗೆ ಕರ್ಕೊಂಡ ಕತೆಯ ಬರ್ಕೊಂಡವನು ಮನ್ಸ, ಓದ್ಕೊಂಡವನು ಮನ್ಸ, ಇನ್ನೆಂಥ ಬೇವರ್ಸಿ ಬೇಡ ಮನ್ಸ, ಮುಚ್ಕೊಂಡು ಇರ್ತೇನೆ ಕೆಟ್ಟ ಕೆಲ್ಸ, ಇನ್ನೆಂಥ ವಿಧಿನಾಸಿ ಬೇಡ ಮನ್ಸ, ಮುಚ್ಕೊಂಡು ಇರ್ಲಾರ್ದೆ ಬೆಳ್ಸೋದೆ ವಂಶ. ಮಾಡೋಣ ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡವೇ ಬೇಡ. ನಾಡಿಗೆ ನನ್ನ ಹೆಸರಿಡಬೇಕು, ಸಮಯ ನಾವೆಲ್ಲ ಸೇರೋ ಸಮಯ. ಬೇರೆ ಎಲ್ಲ ನಾವೀಗ ಜೀವ ಜೀವ ಬೆರೆತಾಗ ಒಂದೇ ಬಳ್ಳಿ ಹೂವು ಆದೆವು. ನಮ್ಮ ಲೈಫೇ ಚೇಂಜ್ ಆಯ್ತು, ಚಿಲ್ರೆಯಿಂದ ನೋಟಾಯ್ತು, ಒಂದೇ ಎಲ್ರು ಹೋಗ್ತಾರ್ರಿ, ಒಂದೇ ಲೈಫ್ ಎಂಜಾಯ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸುಂದರಿ ಮೇಘ ಸುಂದರಿ ಸುಂದರಿ ನನ್ನ ಪ್ರೇಮ ನನ್ನ ಪ್ರೀತಿ ನೀನೆ, ನನ್ನ ಜೀವ ನನ್ನ ಭಾವ ನನ್ನ ಲೋಕ ನೀನೆ ಎಂದಿಗೂ. Introducing our gang member. ನಮ್ಮ ಮನಸ್ಸು ನಮಗೆ ಒಳ್ಳೆ ಮಾಡಿದ್ರೆ ದೇವರು ಅಷ್ಟೇ ಸಾಕು. கூட பேசுற தோதோவா உனக்கு நேரில காட்டட்டுமா, சின்னக்கு பிடிச்ச எல்லா இனிப்பும் சாப்பிட தரணுமா. ரத்த செல்கள் உன்னக
ಬೆರೆತಾಗ ಒಂದೇ ಬಳ್ಳಿ ಹೂವು ಆದೆವು. Om zimam zimam bing bing bo, tum sastena se, taat chudde chati se. Om zimam bing bing bo, tum sastena se. இது என்ன புதுவித மாயம் என் நெஞ்சில் நீ தந்த காயம் என விட்டு செல். சின்னுக்கு பிடிச்ச அறிவிப்பால் அன்ப தருவாள், சின்ன அறிவிப்பும் என்று சுடுவாள். நாம் மிதந்து போவோம் அந்த அறிவிப்பால். ಗೈಸ್ ಇದಿಷ್ಟು ಫೋಟೋಸು ವೀಡಿಯೋಸು ನೋಡಿದ್ರಲ್ಲ, ಇದು ನಾವು ಕಾಲೇಜಿಗೆ ಸ್ಟಾರ್ಟಿಂಗ್ ಬಂದಾಗಿಂದ ಎಂಡಿಂಗ್ವರೆಗೂ ಎಲ್ಲ ಫೋಟೋಸು ಎಲ್ಲ ವೀಡಿಯೋಸು ಇದೆ. ಒಂದೊಂದೆರಡು ಫೋಟೋಸ್ ಮಿಸ್ ಆಗಿರ್ಬೋದು ಅಷ್ಟೇ. ನಾನು ಎಲ್ಲರ ಜೊತೆನೂ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೆ ಅಂತಂದರೆ, ಮುಂಚೆ ನಮ್ಮದೇ ಆದಂಥ ಗ್ರೂಪ್ಗಳು ಇರ್ತಿತ್ತು, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಆ ಥರ ಈ ಥರ ಅಂತ. ಬಟ್ ಹೋಗ್ತಾ ಹೋಗ್ತಾ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸ್ಕೊತ, ತುಂಬ ಚೆನ್ನಾಗಿ ಮಿಂಗಲ್ ಹಾಕೋಂತ ಎಲ್ಲರೂ ಚೆನ್ನಾಗಿದ್ದರು. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ, ನನ್ನ ಜೊತೆನೂ ಎಲ್ಲರೂ ಚೆನ್ನಾಗಿದ್ದರು. ನಾನು ಏನು ಹೇಳ್ತೀನಿ ಅಂತಂದರೆ, ನನ್ನ ಫ್ರೆಂಡ್ಸಿಗೆ ಇವಾಗ ಹೊಸಬ್ರು ಬರ್ತಾರೆ ಅಂತ ಇರ್ತಾರಲ್ಲ ಫ್ರೆಂಡ್ಸ್ಗಳು, ಅವ್ರನ್ನ ಯಾರನ್ನೂ ಮರೆಯೋಕ್ಕೆ ಹೋಗ್ಬಾರ್ದು. ಇವಾಗ ಅವ್ರಿಗೆ ಮಾತಾಡ್ಸೋಕ್ಕಾಗಲ್ವ, ಮೆಸೇಜ್ ಮಾಡೋಕ್ಕಾಗಲ್ವ, ಕಾಲ್ ಮಾಡೋಕ್ಕಾಗಲ್ವ, ಬೇಡ ಹಂಗಂತ ಹೇಳ್ಬಿಟ್ಟು ಇವಾಗ ನಾವು ಜೊತೆಲಿದ್ದಾಗ ಎಷ್ಟು ಅವ್ರಿಗೆ ರೆಸ್ಪೆಕ್ಟ್ ಆಗಲಿ ಇಲ್ಲ ಅವ್ರಿಗೆ ಏನಂತ ಇದು ಮಾಡಿರ್ತೀವಲ್ಲ ಅದನ್ನು ಅವ್ರಿಗೆ ಅಂತಲೇ ಸೀಮಿತ ಆಗಿರಬೇಕು. ಇವಾಗ ಯಾರೋ ಇನ್ನೊಬ್ರು ಸಿಕ್ಕಿದ್ರು ಅಂತೇಳಿ ಹಿಂದೆ ಇದ್ದವ್ರನ್ನ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂತಂದರೆ ಅದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ನನಗೆ. ಎಲ್ಲರೂ ಅವ್ರ ಲೈಫಲ್ಲಿ ಸಕ್ಸಸ್ ಕಾಣಲಿ, ಎಲ್ಲರೂ ಅವ್ರ ಲೈಫಲ್ಲಿ ಚೆನ್ನಾಗಿರಲಿ. ಚಿನ್ಮಯ್, ಲಕ್ಕಿ, ರಮ್ಯಾ, ಗೌರಿ, ಅಕ್ಷು, ಮಹಿ, ಭೂಮಿ, ಗೌತಮಿ, ಸುಕ್ಕಿ, ಯಶು ಎಲ್ಲರೂ ಚೆನ್ನಾಗಿರ್ರಿ. ನೀವು ಮಿಸ್ ಮಾಡ್ಕೊತೀರೋ ಇಲ್ವೋ ಗೊತ್ತಿಲ್ಲ, ನಾನು ಎಲ್ಲರೂ ಮಿಸ್ ಮಾಡ್ಕೊತೀನಿ. ಯಾಕಂದರೆ 3 years ಆ ಥರ ಇತ್ತು. ನಾವು ಅಷ್ಟೇ ಎಂಜಾಯ್ ಮಾಡಿದ್ವಿ, ಹೋಟೆಲ್ಸಿಗೆ ಹೋಗ್ತಿದ್ವಿ, ಊಟ ಮಾಡೋಕ್ಕೆ ಹೋಗ್ತಿದ್ವಿ, ಫಿಲಮ್ಸಿಗೆ ಹೋಗ್ತಿದ್ವಿ, ಎಷ್ಟು ಕಿರ್ಚಾಡ್ತಿದ್ವಿ, ಎಷ್ಟು ಕೂಗಾಡ್ತಿದ್ವಿ. ಯಪ್ಪ ದೇವ್ರೆ, ಐ ಮಿಸ್ ಯು ಗೈಸ್. ಗೈಸ್ ಇವತ್ತು ಲಾಸ್ಟ್ ಡೇ ಕಾಲೇಜು. ಇವತ್ತು ಫೈನಲ್ ಎಕ್ಸಾಮ್ ಇತ್ತು. ಇದು ನಮ್ಮ ಕಾಲೇಜು. ನಾನು ನನ್ನ ಫ್ರೆಂಡ್ ರಮ್ಯಾ ಫಸ್ಟೇ ಬಂದುಬಿಟ್ಟು ಕೂತ್ಕೊಂಡು ಸ್ವಲ್ಪ ಓದ್ಕೊತಿದ್ವಿ. ಹಂಗೇ ಅವಳು ಡೀಪ್ ಡಿಸ್ಕಷನಲ್ಲಿದ್ಲು ರಮ್ಯಾ. ಹೊಟ್ಟೆ ಸಿಗ್ತಿತ್ತಂತ ಪನ್ನೀರ್ ಪಫ್ ತಿನ್ಕೊತ. ಇವರು ಚಿನ್ಮಯ್, ರಮ್ಯಾ, ಭೂಮಿ ಅವರು ಫುಲ್ ನಾನು ವಿಡಿಯೋ ಮಾಡ್ತಿದ್ದೀನಿ, ಅವರು ಪ್ರೋ ಥರ ಓದ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಎಕ್ಸಾಮ್ಗೆ. ನನಗೂ ಸ್ವಲ್ಪ ಹೇಳ್ಕೊಡ್ರಿ ಅಂದರೆ ಯಾರೂ ಹೇಳ್ಕೊಡ್ಲಿಲ್ಲ ಗೊತ್ತಾ. ಫೋನು ನೋಡ್ಕೊಂಡು ಓದ್ಕೊತಾರೆ, ಬುಕ್ಕು ನೋಡ್ಕೊಂಡು ಓದ್ಕೊತಾರೆ. ಯಪ್ಪ, ಚಿನ್ಮಯ್ ನಮ್ಮಿಂದ ದೂರ ಹೋಗ್ಬಿಟ್ಟು ಒಬ್ಬಳೇ ಕೂತ್ಕೊಂಡು ಡಿಸ್ಟರ್ಬ್ ಆಗುತ್ತೆ ಅಂತ ಒಬ್ಬಳೇ ಕೂತ್ಕೊಂಡು ಓದ್ಕೊತಿದ್ದಾಳೆ. ಎಕ್ಸಾಮ್ ಬರೆದು ಮುಗಿಸಿ ಕಾಲೇಜ್ನ ಒಂದು ರೌಂಡ್ ನೋಡಿಕೊಂಡು 3 years ಎಷ್ಟು ಎಂಜಾಯ್ ಮಾಡಿದ್ವಲ್ಲ ಈ ಕಾಲೇಜಲ್ಲಿ ಅಂತ ನೆನ್ಪು ಮಾಡ್ಕೊತ ಬೇಜಾರಲ್ಲಿ ಮನೆಗೆ ಹೋಗ್ತಿದ್ದೀವಿ. ನಮಗೆ ಎಕ್ಸಾಮ್ ಇದ್ದಿದ್ದು 2 ಗಂಟೆಯಿಂದ 5 ಗಂಟೆಗೆ ಗೈಸ್. ನಾವು ಎಕ್ಸಾಮ್ ಇರೋ ಟೆನ್ಷನ್ಗೆ ಬೆಳಗಿಂದ ಟಿಫನ್ನು ಊಟ ಏನೂ ಮಾಡಿರಲ್ವಲ್ಲ. ಸಂಜೆ ಎಕ್ಸಾಮ್ ಮುಗಿಸ್ಕೊಂಡು ಲಾಸ್ಟ್ ಡೇ ಬೇರೆ ಅಲ್ವಾ ಅವತ್ತು, ನಾವು ಮತ್ತೆ ಯೂನಿಫಾರ್ಮು ಅದೆಲ್ಲ ಹಾಕಲ್ವಲ್ಲ ಮತ್ತೆ, ಅದಕ್ಕೆ ಅದೇ ಇದರಲ್ಲಿ ಬಿರಿಯಾನಿ ಕಬಾಬ್ ಎಲ್ಲ ತಿನ್ಕೊಂಡು ಹೋಗ್ತಿದ್ದೀವಿ ಮನೆಗೆ. ಎಲ್ಲೋ ಹುಟ್ಟಿ
ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು